ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ. ಇಂದಿನ ಈ ಒಂದು ವಿಡಿಯೋದಲ್ಲಿ ಸೆವೆಂತ್ ಪೇ ಕಮಿಷನ್ ಕುರಿತು ಒಂದು ಲೇಟೆಸ್ಟ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ. ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ಬಹಳ ಇಂಪಾರ್ಟೆಂಟ್ ಆದ ಮಾಹಿತಿ, ಕೊನೆವರೆಗೂ ವಿಡಿಯೋನ ವಾಚ್ ಮಾಡಿ. ವೀಕ್ಷಕರೇ, ಸೆವೆಂತ್ ಪೇ ಕಮಿಷನ್, ಸೆಂಟ್ರಲ್ ಗವರ್ನಮೆಂಟ್ ಎಂಪ್ಲಾಯೀಸ್ ಆ್ಯಂಡ್ ಪೆನ್ಷನರ್ಸ್ ಹ್ಯಾವ್ ಸಿಗ್ನಿಫಿಕೆಂಟ್ ನ್ಯೂಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಕೇಂದ್ರ ಸರ್ಕಾರಿ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ಒಂದು ಪ್ರಮುಖ ಮಾಹಿತಿಯಾಗಿರುತ್ತೆ, ಮುಂದೆ ಬರುವಂತಹ ಲೇಟೆಸ್ಟ್ ಅಪ್ಡೇಟ್. ಸೊ ಇದು ಬಂದ್ಬಿಟ್ಟು ಸ್ಯಾಲರಿ ಕಮಿಷನ್ ಬಗ್ಗೆ ಮಾಹಿತಿಯನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ದೇರ್ ಹ್ಯಾಸ್ ಬಿನ್ ಮಚ್ ಡಿಸ್ಕಷನ್ ರಿಗಾರ್ಡಿಂಗ್ ದ ನ್ಯೂ ಪೇ ಕಮಿಷನ್ ಆ್ಯಂಡ್ ಇಟ್ಸ್ ಅಲ್ಟರ್ನೇಟಿವ್ ಸಿಸ್ಟಮ್ ಓವರ್ ದ ಲಾಸ್ಟ್ ಫ್ಯೂ ವೀಕ್ಸ್. Up until now, it has been standard practice to establish a new pay committee every decade ಅಂತ ಹೇಳ್ತಾ ಇದ್ದಾರೆ. ಸೊ ಪ್ರತಿ 10 ವರ್ಷಕ್ಕೊಮ್ಮೆ ಕೇಂದ್ರ ಸರ್ಕಾರಿ ನೌಕರರಿಗೆ ಹೊಸ ವೇತನವನ್ನು ಜಾರಿ ಮಾಡ್ತಾರೆ. ಸೊ ಹಾಗಾಗಿ ಈಗ 4-5 ವಾರಗಳಿಂದ ಕೇಂದ್ರ ಸರ್ಕಾರಿ ನೌಕರರ ಮುಂದಿನ ವೇತನದ ಕುರಿತು ಭಾಳಷ್ಟು ಮಾಹಿತಿ ಬರ್ತಾ ಇದೆ. ಸೊ ಮೇ ಬಿ ಐ ಥಿಂಕ್ ಕೇಂದ್ರ ಸರ್ಕಾರಿ ನೌಕರರು ಈಗರ್ಲಿ ವೇಟ್ ಮಾಡ್ತಾ ಇದ್ದಾರೆ 8th ಪೇ ಕಮಿಷನ್ಗೋಸ್ಕರ. ಸೊ ಹಾಗಾಗಿ 8th ಪೇ ಕಮಿಷನ್, ಇಟ್ ಹ್ಯಾಸ್ ನೌ ಕಮ್ ಟು ಲೈಟ್ ದಟ್ ರಾದರ್ ದೆನ್ ದ ನ್ಯೂ ಪೇ ಕಮಿಷನ್, ಆಲ್ಟರ್ನೇಟಿವ್ ಅಪ್ರೋಚಸ್ ವಿಲ್ ಬಿ ಯೂಸ್ಡ್ ಟು ರೈಸ್ ಎಂಪ್ಲಾಯೀಸ್ ಸ್ಯಾಲ್ರಿ ಅಂತ ಹೇಳ್ತಾ ಇದ್ದಾರೆ. 8ನೇ ವೇತನ ಆಯೋಗದ ಬದಲಾಗಿ ಬೇರೆ ಮಾರ್ಗಗಳನ್ನು ಈಗ ಸರ್ಕಾರ ಆಲ್ಟರ್ನೇಟಿವ್ ಸರ್ಚ್ ಮಾಡ್ತಾ ಇದೆ. ಇನ್ಸ್ಟೆಡ್ ಆಫ್ ಪೇ ಕಮಿಷನ್ ಬೇರೆ ಒಂದು ರೀತಿಯಿಂದ ಸ್ಯಾಲ್ರಿಯನ್ನು ಎನ್ಹ್ಯಾನ್ಸ್ಮೆಂಟ್ ಮಾಡಬಹುದು ಸರ್ಕಾರಿ ನೌಕರರದು ಅನ್ನೋದ್ರ ಬಗ್ಗೆ. ಸೊ ಸ್ಯಾಲ್ರಿ ಹೈಕ್ ಡಿಪೆಂಡ್ಸ್ ಆನ್ ದ ಫಿಟ್ಮೆಂಟ್ ಫ್ಯಾಕ್ಟರ್ ಅಂತ ಹೇಳ್ತಾ ಇದ್ದಾರೆ. ಸೊ ಫಿಟ್ಮೆಂಟ್ ಫ್ಯಾಕ್ಟರ್ ತೊಗೊಂಡು ಸ್ಯಾಲ್ರಿಯನ್ನು ಹೈಕ್ ಮಾಡೋದು ಸಾಧ್ಯತೆಗಳಿವೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ. ಸೊ ಎಟ್ ಪ್ರೆಸೆಂಟ್ ದ ಬೇಸ್ ಸ್ಯಾಲ್ರಿ ಸೆಟ್ ಆ್ಯಂಡ್ ಸ್ಯಾಲ್ರಿ ಹೈಕ್ ಡಿಪೆಂಡ್ಸ್ ಆನ್ ದ ಫಿಟ್ಮೆಂಟ್ ಫ್ಯಾಕ್ಟರ್ ಅಂತ ಹೇಳ್ತಾ ಇದ್ದಾರೆ. However, it appears that this is on the verge of changing. The update formula will also result in a notable rise in salary ಅಂತ ಹೇಳ್ತಾ ಇದ್ದಾರೆ. ಆದಷ್ಟು ಬೇಗ 8th ಪೇ ಕಮಿಷನ್ ಜಾರಿಯಾಗಲಿ. ಇದೇ ಥರ ಮಾಹಿತಿಗೋಸ್ಕರ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.